ಒಂದು ನಗರದಲ್ಲಿನ 2 ಕೋಣೆಗಳಲ್ಲಿ 2 ಬೆಕ್ಕುಗಳು ಅಚ್ಚು ಮತ್ತು ರಾಣಿ. ಅವರು ಒಂದೇ ಜಗತ್ತಿನಲ್ಲಿ ವಾಸಿಸ್ತಿದ್ರು, ಆದ್ರೆ ಅವರ ಚಿಂತನೆಗಳು ಸಂಪೂರ್ಣ ವಿಭಿನ್ನವಾಗಿದ್ದವು. ಬೆಳಗಿನ ಸಮಯದಲ್ಲಿ ಅಚ್ಚು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಮೇಲೆ ಮಲಗಿದ್ದನು. ಇನ್ನೂ 5 ನಿಮಿಷ, ಕನ್ಸ್ನಲ್ಲಿ ಮೀನ್ ಬರ್ತಿದೆ. ಅಷ್ಟರಲ್ಲಿ ರಾಣಿಯಲ್ಲಿ ಬರ್ತಾಳೆ. ನಿಧಾನವಾಗಿ ಸ್ಟ್ರೆಚ್ ಮಾಡುತ್ತಾ ಸುತ್ತಮುತ್ತ ನೋಡ್ತಾಳೆ. ಈ ಜನ್ಗಳು ಇಷ್ಟು ತಡವಾಗಿ ಎದ್ದೇಳ್ತಾರೆ, ಶಿಸ್ತಿನ ಬಗ್ಗೆ ಯಾವುದೂ ಇಲ್ವೇ? ಅವಳು ಅಚ್ಚುವನ್ನು ನೋಡಿ ಮನದಲ್ಲಿ ಹೇಳ್ತಾಳೆ, ಈ ಬೀದಿಯ ಲೇಜಿ ಕಿಂಗ್. ಸ್ವಲ್ಪ ಸಮಯದ ನಂತರ ಅಚ್ಚು ಅಚಾನಕ್ ಎದ್ದೇಳ್ತಾನೆ ಮತ್ತು ರಾಣಿಯನ್ನು ಮುಂದೆ ನೋಡಿ ಗಾಬರಿಯಾಗ್ತಾನೆ. ಓ, ಪಬ್ಲಿಕ್ ಪ್ರೆಸೆನ್ಸ್ ಡಿಟೆಕ್ಟೆಡ್. ತಕ್ಷಣ ತಾನೇ ಕೂಲಾಗಿ ತೋರಿಸಲು ಪ್ರಯತ್ನಿಸ್ತಾನೆ. ಹಾಯ್, ನಾನು ಅಚ್ಚು, ಸ್ಟ್ರೀಟ್ನ ಮೋಸ್ಟ್ ಆಕ್ಟಿವ್ ಕ್ಯಾಟ್. ರಾಣಿ ಐಬ್ರೋ ಎತ್ತಿ ಹೇಳ್ತಾಳೆ, ಆಕ್ಟಿವ್ವಾ? ಈಗ್ಲೇ ನೀನು 10 ಗಂಟೆಗಳ ನ್ಯಾಪ್ ಮುಗಿಸಿದ್ಯಲ್ಲ? ಅಚ್ಚು ತಕ್ಷಣ ಉತ್ತರಿಸ್ತಾನೆ, ಅದು ಪ್ರೊಡಕ್ಟಿವಿಟಿಗಾಗಿ ರಿಕವರಿ ಸೆಷನ್. ರಾಣಿ ಏನೂ ಹೇಳದೆ ಮುಂದೆ ನಡೀತಾಳೆ, ಆದ್ರೆ ಅವಳ ಮುಖದಲ್ಲಿ ಸ್ವಲ್ಪ ನಗು ಮೂಡುತ್ತೆ. ದಿನಗಳು ಕಳೆಯುತ್ತವೆ. ಅಚ್ಚು ಗುಪ್ತವಾಗಿ ರಾಣಿಯನ್ನು ಫಾಲೋ ಮಾಡ್ತಾನೆ. ಅದು ಎಲ್ಲವೂ ಕಾಕತಾಳೀಯ ಎಂಬಂತೆ ನಟಿಸ್ತಾನೆ. ಒಂದು ದಿನ ಅಚ್ಚು ಜಾರಿ ಬೀಳ್ತಾನೆ ಮತ್ತು ರಾಣಿ ಅವನಿಗೆ ಸಹಾಯ ಮಾಡ್ತಾಳೆ. ಅಚ್ಚು ಲಜ್ಜೆಯಿಂದ ಹೇಳ್ತಾನೆ, ಧನ್ಯವಾದಗಳು, ನೀವೂ ಕೈಂಡ್ ಆಗಿದ್ದೀರಾ ಆ ಹೆಸ್ಸೆ. ರಾಣಿ ಶಾಂತವಾಗಿ ಹೇಳ್ತಾಳೆ, ಕೈಂಡ್ನೆಸ್ ತೋರಿಸುವುದಲ್ಲ, ಅದು ಸ್ವಾಭಾವಿಕವಾಗಿರಬೇಕು. ಹೀಗೆ ನಿಧಾನವಾಗಿ ಇಬ್ಬರು ಮಾತಾಡಲು ಆರಂಭಿಸ್ತಾರೆ. ಸ್ನೇಹ ಬೆಳೆಯುತ್ತದೆ. ಅಚ್ಚು ಹೇಳ್ತಾನೆ, ನೀನು ಇಷ್ಟು ಸೀರಿಯಸ್ ಯಾಕಿರ್ತೀಯಾ? ಜೀವನವನ್ನು ಸ್ವಲ್ಪ ಚಿಲ್ಲಾಗಿಯೂ ತೆಗೆದುಕೊಳ್ಬೇಕು. ರಾಣಿ ಕೇಳ್ತಾಳೆ, ಮತ್ತು ನೀನು ಇಷ್ಟು ನಿರ್ಲಕ್ಷ್ಯ ಯಾಕೆ? ಅಚ್ಚು ನಗುತ್ತಾ ಹೇಳ್ತಾನೆ, ನಾನು ಬ್ಯಾಲೆನ್ಸ್ ಮಾಡ್ತಿದ್ದೇನೆ. ನೀನು ಸೀರಿಯಸ್, ನಾನು ಫನಿ, ಪರ್ಫೆಕ್ಟ್ ಕಾಂಬಿನೇಷನ್. ರಾಣಿ ಮೊದಲ ಬಾರಿ ಸ್ವಲ್ಪ ನಗುತ್ತಾಳೆ. ಸಂಜೆಯ ಸಮಯದಲ್ಲಿ ಇಬ್ಬರೂ ಒಂದು ಗೋಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಅಚ್ಚು ಆಹಾರ ಹಂಚಿಕೊಳ್ಳುತ್ತಾ ಡ್ರಾಮ್ಯಾಟಿಕ್ ಆಗಿ ಹೇಳ್ತಾನೆ, ಇಂದಿನ ಸ್ಪೆಷಲ್ ಪ್ರೀಮಿಯಂ ಸ್ಟ್ರೀಟ್ ಫಿಶ್, ಲವ್ನೊಂದಿಗೆ ಸರ್ವ್ ಮಾಡಲಾಗಿದೆ. ರೀಟ್? ರಾಣಿ ತಮಾಷೆಯಿಂದ ಕೇಳ್ತಾಳೆ, ಲವ್ ಅಥವಾ ಫಿಶ್? ಅಚ್ಚು ನಗುತ್ತಾ ಹೇಳ್ತಾನೆ, 2, ಆದ್ರೆ ಲವ್ ಮುಚಿತ, ಫಿಶ್ ಅಲ್ಲ. ಹೀಗೆ ನಗು ತಮಾಷೆಯ ನಡುವೆ ಅವರ ಬಂಧ ಗಟ್ಟಿಯಾಗುತ್ತದೆ. ಒಂದು ದಿನ ರಾಣಿ ಅಚ್ಚುವನ್ನು ಕೇಳ್ತಾಳೆ, ಅಚ್ಚು, ನೀನು ಭವಿಷ್ಯದ ಬಗ್ಗೆ ಯೋಚಿಸ್ತೀಯಾ? ಅಚ್ಚು ನಿಧಾನವಾಗಿ ಹೇಳ್ತಾನೆ, ಭವಿಷ್ಯ? ನಾನು ಈಗನಲ್ಲಿಯೇ ಗೊಂದಲದಲ್ಲಿದ್ದೇನೆ, ಹೆಸೆ. ಆದ್ರೆ ನೀನು ಜೊತೆಯಲ್ಲಿದ್ದಾಗ ಎಲ್ಲವೂ ಸುಲಭವಾಗುತ್ತದೆ. ಸಮಯ ಕಳೆಯುತ್ತಾ ಹೋಗುತ್ತದೆ ಮತ್ತು ಒಂದು ದಿನ ರಾಣಿ ಸ್ವಲ್ಪ ಮೌನವಾಗಿರುತ್ತಾಳೆ. ಅಚ್ಚು ಕೇಳ್ತಾನೆ, ರಾಣಿ, ಇಂದು ನೀನು ಯಾಕೆ ಮೌನವಾಗಿದ್ದೀಯಾ? ರಾಣಿ ಸ್ವಲ್ಪ ಹಿಂಜರಿದು ಹೇಳ್ತಾಳೆ, ಅಚ್ಚು, ನಾನು ಇಲ್ಲಿಂದ ಹೋಗ್ಬೇಕಾಗಿದೆ. ಅಚ್ಚು ಸ್ವಲ್ಪ ಹಾಸ್ಯವಾಗಿ ಹೇಳಲು ಪ್ರಯತ್ನಿಸ್ತಾನೆ, ಓ, ರಿಲೊಕೇಶನ್ ಪ್ಲಾನ್ ಆಗಿದೆಯಾ? ನಾನು ಕೂಡ ಅಪ್ಲೈ ಮಾಡಬಹುದಾ, ಹೆಸೆ. ಆದ್ರೆ ರಾಣಿ ನಗುವುದಿಲ್ಲ. ಅಚ್ಚು ಗಂಭೀರವಾಗಿ ಕೇಳ್ತಾನೆ, ನೀನು ಹೋಗುತ್ತಿದ್ದೀಯಾ? ಮತ್ತು ನನಗೆ ತಿಳಿಯಲೇ ಇಲ್ಲವಾ? ರಾಣಿ ಭಾವನಾತ್ಮಕವಾಗಿ ಹೇಳ್ತಾಳೆ, ನಿನ್ಗೆ ನೋವಾಗಬಾರದು ಎಂದು ನಾನು ಹೇಳಲಿಲ್ಲ. ಅಚ್ಚು ನಿಧಾನವಾಗಿ ಹೇಳ್ತಾನೆ, ನೀನು ಇಲ್ಲದೆ ನಾನು ಸಾಮಾನ್ಯವಾಗಿ ಇರಲು ಸಾಧ್ಯವೆಂದು ನೀನು ಭಾವಿಸ್ತೀಯಾ? ರಾಣಿ ಕಣ್ಣೀರು ತುಂಬಿಕೊಂಡು ಹೇಳ್ತಾಳೆ, ಕೆಲವೊಮ್ಮೆ ಜೀವನದಲ್ಲಿ ಆಯ್ಕೆಗಳು ಭಾವನೆಗಳಿಗಿಂತ ದೊಡ್ಡವಾಗುತ್ತವೆ. ಅಚ್ಚು ಉತ್ತರಿಸ್ತಾನೆ, ಆದ್ರೆ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುವುದಿಲ್ಲ ರಾಣಿ. ಆ ರಾತ್ರಿ ಮಳೆ ಆರಂಭವಾಗುತ್ತದೆ. ಇಬ್ಬರೂ ಮೌನವಾಗಿ ನಿಂತಿರುತ್ತಾರೆ. ಮಳೆಯ ಶಬ್ದ ಮಾತ್ರ ಕೇಳಿಸುತ್ತದೆ. ಮುಂದಿನ ಬೆಳಗ್ಗೆ ರಾಣಿ ತನ್ನ ಕುಟುಂಬದೊಂದಿಗೆ ಹೋಗಲು ಸಿದ್ಧವಾಗುತ್ತಾಳೆ. ಅಚ್ಚು ಅವಳ ಹಿಂದೆ ಓಡ್ತಾನೆ. ರಾಣಿ, ಒಂದು ಕೊನೆಯ ಮಾತು. ರಾಣಿ ನಿಲ್ಲುತ್ತಾಳೆ. ಅಚ್ಚು ಭಾವನಾತ್ಮಕವಾಗಿ ಹೇಳ್ತಾನೆ, ನಾನು ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ, ಆದ್ರೆ ಒಂದು ಮಾತು ಹೇಳಬಹುದು. ನೀನು ನನ್ನ ಜೀವನದ ಆ ಭಾಗ, ನಾನು ಎಂದಿಗೂ ಮರೆತುಕೊಳ್ಳಾಗದು. ರಾಣಿ ಕೂಡ ಭಾವನಾತ್ಮಕವಾಗುತ್ತಾಳೆ. ಅಚ್ಚು, ನೀನು ನನಗೆ ನಗಲೂ ಕಲಿಸಿದ್ದೀಯಾ ಮತ್ತು ಬಹುಶಃ ಬದುಕಲೂವು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಅಚ್ಚು ನಿಧಾನವಾಗಿ ನಗುತ್ತಾ ಹೇಳ್ತಾನೆ, ಹೋಗು ರಾಣಿ, ಆದ್ರೆ ಪ್ರಾಮಿಸ್ ಮಾಡು, ಕೆಲವೊಮ್ಮೆ ನನ್ನನ್ನು ನೆನಪಿಸಿಕೋ. ರಾಣಿ ಮೃದುವಾಗಿ ಹೇಳ್ತಾಳೆ, ನಾನು ನಿನ್ನನ್ನು ಎಂದಿಗೂ ಮರೆತುಕೊಳ್ಳಲಾರೆ. ರಾಣಿ ನಿಧಾನವಾಗಿ ದೂರ ಹೋಗ್ತಾಳೆ ಮತ್ತು ಅಚ್ಚು ಅಲ್ಲಿ ನಿಂತು ಅವಳನ್ನು ನೋಡ್ತಾನೆ. ಅಚ್ಚು ಮತ್ತೆ ತನ್ನ ಜಾಗಕ್ಕೆ ಹೋಗಿ ಸೂರ್ಯಾಸ್ತದ ಕಡೆ ನೋಡುತ್ತಾ ನಿಧಾನವಾಗಿ ಹೇಳ್ತಾನೆ, ಬಹುಶಃ ಪ್ರೀತಿಯೆಂದ್ರೆ ಸದಾ ಜೊತೆಯಲ್ಲಿರುವುದಲ್ಲ, ನೆನಪುಗಳಲ್ಲಿ ಬದುಕುವುದೂ ಹೌದು. ಅವನು ಸ್ವಲ್ಪ ನಗುತ್ತಾನೆ, ಏಕೆಂದ್ರೆ ಕೆಲವು ಕಥೆಗಳು ಸಂಪೂರ್ಣವಾಗುವುದಿಲ್ಲ, ಆದ್ರೆ ಅವು ಹೃದಯದಲ್ಲಿ ಸದಾ ಸಂಪೂರ್ಣವಾದ ಭಾವನೆಯನ್ನು ಬಿಟ್ಟು ಹೋಗುತ್ತವೆ.